ಕರ್ನಾಟಕ ಪ್ಲಾನ್ ಟು ಇಂಟ್ರೊಡ್ಯೂಸ್ ಸೆಕ್ಸ್ ಎಜುಕೇಶನ್. 14 ವರ್ಷದಿಂದ ಕರ್ನಾಟಕ ಮತ್ತೆ ಬೇರೆ ಸ್ಟೇಟ್ಗಳು ಸೇರ್ಕೊಂಡು ಈ ಸೆಕ್ಸ್ ಎಜುಕೇಶನ್ ನ ಬ್ಯಾನ್ ಮಾಡಿದ್ರು. ಆದ್ರೆ ಈಗ ಕರ್ನಾಟಕದಲ್ಲಿ 8th ಇಂದ 12th ವರೆಗೂ ಹೈಸ್ಕೂಲ್ ಇಂದ PU ತನಕ ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಶಿಕ್ಷಣ ಮತ್ತೆ ಅದ್ರ ಪರೀಕ್ಷೆ ನಡೆಸೋಕೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಡಿಸಿಷನ್ ತಗೊಂಡಿದೆ. ವರ್ಲ್ಡ್ ಅಲ್ಲಿ 155ಕ್ಕೂ ಹೆಚ್ಚು ದೇಶಗಳು ಈ ಸೆಕ್ಸ್ ಎಜುಕೇಶನ್ ನ ಅಡಾಪ್ಟ್ ಮಾಡ್ಕೊಂಡಿದೆ. ಆದ್ರೆ ಇಂಡಿಯಾದಲ್ಲಿ ಇದೊಂದು ವಿವಾದಾತ್ಮಕ ಟಾಪಿಕ್. ಸೆಕ್ಸ್ ಎಜುಕೇಶನ್ ಅಂತ ಬಂದ್ರೆ ಪೇರೆಂಟ್ಸ್, ಪೊಲಿಟಿಷಿಯನ್ಸ್ ಮತ್ತೆ ಸಂಪ್ರದಾಯವಾದಿಗಳು ಇವ್ರುಗಳು ಇದನ್ನ ವಿರೋಧ ಮಾಡ್ತಾರೆ, ಮತ್ತೆ ಇನ್ ಕೆಲವರು ಇದನ್ನ ಸಪೋರ್ಟ್ ಮಾಡ್ತಾರೆ. ಅಂಡ್ ದ ಗುಡ್ ಪಾರ್ಟ್, ಈ ಯೋಜನೆಯಲ್ಲಿ ಅಪ್ರಿಶಿಯೇಟ್ ಮಾಡುವಂತದ್ದು ಏನಂದ್ರೆ ಟೀಚರ್ಸ್ ಗಳೆಲ್ಲ ಡೈರೆಕ್ಟ್ ಆಗಿ ವೀಕ್ಲಿ ಟ್ವೈಸ್ ಸ್ಥಳೀಯ ಡಾಕ್ಟರ್ಸ್ ಗಳೇ ಬಂದು ಕ್ಲಾಸ್ ತಗೋತಾರೆ. ಇದರಲ್ಲಿ ಕೌನ್ಸಿಲಿಂಗ್ ಸೆಷನ್, ಕ್ಲೀನಿನೆಸ್ ಮತ್ತೆ ನಶಾ ವಸ್ತುಗಳ ಅಪಾಯದ ಬಗ್ಗೆ, ಮತ್ತೆ ಗುಡ್ ಟಚ್, ಬ್ಯಾಡ್ ಟಚ್, ಪೀರಿಯಡ್ಸ್, ಟೀನೇಜ್ ಪ್ರೆಗ್ನೆನ್ಸಿ ಪ್ರಾಬ್ಲಮ್ಸ್ ಮತ್ತೆ HIV, HPV ಕಾಯಿಲೆಗಳ ಬಗ್ಗೆ ಮಕ್ಕಳಿಗೆ ಬೇಸಿಕ್ ನಾಲೆಡ್ಜ್ ಅನ್ನೋದಿರಬೇಕು ಅವ್ರ ಬಾಡಿ ಬಗ್ಗೆ. ಯಾಕಂದ್ರೆ ಇದೊಂದು ಫೇಸ್ ಮಕ್ಕಳಿಗೆ ಅವ್ರಿಗೆ ಗೊತ್ತಿರಲ್ಲ ದೈಹಿಕವಾಗಿ ಅವ್ರ ಬಾಡಿಲಿ ಏನೇನ್ ಚೇಂಜಸ್ ಆಗ್ತಿದೆ ಅಂತ. ಯಾಕೆ ಈ ತರ ಆಗ್ತಿದೆ, ಇದರಿಂದ ಸೈಂಟಿಫಿಕ್ ರೀಸನ್ ಏನು, ಮತ್ತೆ ಇದನ್ನ ಹೇಗೆ ಹ್ಯಾಂಡಲ್ ಮಾಡೋದು, ಮತ್ತೆ ಈ ಏಜ್ ಅಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು, ಇದ್ರ ಬಗ್ಗೆ ಎಲ್ಲ ಪ್ರಾಪರ್ ಬೇಸಿಕ್ ನಾಲೆಡ್ಜ್ ಇರಬೇಕು ಮಕ್ಕಳಿಗೆ. ಯಾಕಂದ್ರೆ ಇವಾಗೇನೋ ಎಲ್ರ ಕೈಲೂ ಫೋನ್ ಇದೆ, ಆ ಫೋನಲ್ಲಿ ಸುಳ್ಳು ಮಾಹಿತಿ, ತಪ್ಪು ಮಾಹಿತಿಗಳನ್ನ ನೋಡಿ ಮಕ್ಕಳು ಮಿಸ್ಲೀಡ್ ಆಗಬಾರ್ದು ಅಷ್ಟೇ. ಮತ್ತೆ ಡೈರೆಕ್ಟ್ ಆಗಿ ಪೊಲೀಸ್ ಇಂದಾನೆ ಮಕ್ಕಳಿಗೆ ಪೋಕ್ಸೋ ಕಾಯ್ದೆ ಬಗ್ಗೆ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ಸ್ಕೂಲಲ್ಲಿ ನಮಗೆ ಸೆಕ್ಸ್ ಎಜುಕೇಶನ್ ಕೊಟ್ಟಿದ್ರು. ವಾರದಲ್ಲಿ 2 ಕ್ಲಾಸ್ ಎಲ್ಲ ಇರಲಿಲ್ಲ, ವರ್ಷದಲ್ಲಿ ಒಂದಷ್ಟು ಕ್ಲಾಸ್ ಅಂತೂ ಡೆಫಿನೆಟ್ ಆಗಿ ಹೈಸ್ಕೂಲ್ನಲ್ಲಿ ಮಾಡಿ ನೀಟಾಗಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಮಗೆ ಫಸ್ಟ್ ಟೈಮ್ ಇದನ್ನೆಲ್ಲ ಕೇಳಿದಾಗ ಸಿಡಿದು ಬೆಳೆದಂಗೆ ಆಗಿತ್ತು. ಹಿಂಗೆಲ್ಲ ಇರುತ್ತಾ, ಚಾನ್ಸೇ ಇಲ್ಲ, ಏನು ಹೇಳ್ತಿದ್ದಾರೆ ನಮ್ಮ ಮಾಸ್ಟ್ರು ಅಂತ ಅನಿಸಿತ್ತು. ಆರಂಭದಲ್ಲಿ ಗಾಬರಿ ಆಗಿತ್ತು ಕೇಳಿ ಸಂತಾನೋತ್ಪತ್ತಿ ಹೇಗಾಗತ್ತೆ ಅಂತೇಳಿ. ಆದರೆ ಒಂದಷ್ಟು ಕ್ಲಾಸಸ್ ಆದಮೇಲೆ ಫುಲ್ ಕ್ಲಾರಿಟಿ ಕೊಟ್ಟು ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಮಗೆ ಅದರ ವೈಜ್ಞಾನಿಕತೆ ಅರಿವಿಗೆ ಬಂದಿತ್ತು. ನಿಮ್ಗೇನಾದರೂ ಕೊಟ್ಟಿದ್ರೆ ಕಮೆಂಟ್ ಮಾಡಿ. ಮತ್ತೆ ಈ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಮಾತ್ರ ಇಟ್ಕೋಬೇಡಿ. ಡೂ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ.